ಇದು ಪಕ್ಷದ ನಿರ್ಧಾರ, ಬೇರೇನೂ ವಿಚಾರ ನನಗೆ ಗೊತ್ತಿಲ್ಲ. ನಾನು ಸಿಎಂಗೆ ಕೇಳಿದೆ, ಅವರು ಒಂದು ಮಾಹಿತಿ ತಿಳಿಸಿದ್ರು, ಇಷ್ಟು ಮಾತ್ರ ನನಗೆ ಗೊತ್ತು ಎಂದ ಡಿಸಿಎಂ ಡಿಕೆಶಿ ಅವರು. ಮಂತ್ರಿಗಳು ಶಾಸಕರು ನನ್ನ ವ್ಯಾಪ್ತಿಗೆ ಬರಲ್ಲ, ಸಿಎಲ್ಪಿ ನಾಯಕರ ವ್ಯಾಪ್ತಿಗೆ ಅವರು ಬರ್ತಾರೆ. ಅಶಿಸ್ತು ತೋರಿದ್ರೆ ಸಣ್ಣ ಪುಟ್ಟ ಒಂದು ನೋಟಿಸನ್ನು ಕೊಡ್ಬೋದು. ರಾಜಣ್ಣ ವಜಾಕ್ಕೆ ನಿರ್ದಿಷ್ಟ ಕಾರಣ ಗೊತ್ತಿಲ್ಲ. ರಾಜಣ್ಣ ನನ್ನ ಸ್ನೇಹಿತರು, ನಾವು 25 ವರ್ಷದ ಒಂದು ಸ್ನೇಹಿತರು. ಅವರ ವಜಾ ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಡಿಸಿಎಂ ಅಸಮಾಧಾನವನ್ನು ಒಂದು ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷದ ನಿರ್ಧಾರ, ಬೇರೇನು ವಿಚಾರ ನನಗೆ ಗೊತ್ತಿಲ್ಲ. ನಾನು ಸಿಎಂಗೆ ಕೇಳಿದೆ, ಅವರು ಒಂದು ಮಾಹಿತಿಯನ್ನು ತಿಳಿಸಿದ್ರು, ಇಷ್ಟು ಮಾತ್ರ ನನಗೆ ಗೊತ್ತು ಅಂತ ಡಿಸಿಎಂ ಅವರು ಹೇಳಿದ್ದಾರೆ. ಮಂತ್ರಿಗಳು ಶಾಸಕರು ನನ್ನ ವ್ಯಾಪ್ತಿಗೆ ಬರಲ್ಲ, ಸಿಎಲ್ಪಿ ನಾಯಕರ ವ್ಯಾಪ್ತಿಗೆ ಅವ್ರು ಬರ್ತಾರೆ. ಅಶಿಸ್ತು ತೋರಿದ್ರೆ ಸಣ್ಣ ಪುಟ್ಟ ನೋಟಿಸನ್ನು ಕೊಡ್ಬೋದಷ್ಟೇ. ರಾಜಣ್ಣ ವಜಾಕ್ಕೆ ನಿರ್ದಿಷ್ಟವಾದಂತಹ ಕಾರಣ ನನಗೆ ಗೊತ್ತಿಲ್ಲ. ರಾಜಣ್ಣ ನನ್ನ ಸ್ನೇಹಿತರು, ಅವರು 25 ವರ್ಷದಿಂದ ನನ್ನ ಒಂದು ಫ್ರೆಂಡ್ ಆಗಿದ್ರು ಅನ್ನುವಂಥ ಮಾತನ್ನು ಡಿಸಿಎಂ ಅವರು ಹೇಳಿದ್ದಾರೆ. ಅವರ ವಜಾ ನನ್ನ ಮನಸ್ಸಿಗೂ ಕೂಡ ನೋವುಂಟು ಮಾಡಿದೆ. ನಾವು ಅಷ್ಟು ವರ್ಷದ ಸ್ನೇಹಿತರು, ಸೊ ಅವರನ್ನೀಗ ವಜಾ ಮಾಡಿರುವಂಥದ್ದು ನನಗೆ ಬೇಸರ ಆಗಿದೆ ಅನ್ನುವಂಥ ಒಂದು ಅಸಮಾಧಾನವನ್ನು ಡಿಕೆಶಿ ಅವರು ವ್ಯಕ್ತಪಡಿಸಿದ್ದಾರೆ. ಯಾರಣ್ಣ ಮೊಬೈಲ್ ತೆಗಿಯೋಣ ಕೈ ಯಾವುದು ಲೋಗನೇ ಇಲ್ವಲ್ಲ ನಮ್ಮದು.